ಯಾವುದೇ ಕೆಮಿಕಲ್ ಇಲ್ಲದೇನೆ ಬರೀ ಒಂದೇ ನಿಮಿಷದಲ್ಲಿ ತಾಮ್ರದ ಪಾತ್ರೆಗಳನ್ನು ಫಳಫಳ ಅಂತ ಹೊಳೆಯೋ ಹಾಗೆ ಕ್ಲೀನ್ ಮಾಡೋದು ಹೇಗೆ ಅಂತ ತಿಳ್ಕೊಬೇಕಾದ್ರೆ ಈ ವಿಡಿಯೋನ ಪೂರ್ತಿ ನೋಡಿ. ಇದಕ್ಕೆ ಬಳಸಿರೋದು 2 ಚಮಚ ಗೋಧಿ ಹಿಟ್ಟು, ಅರ್ಧ ಚಮಚ ಅರಿಶಿಣದ ಪುಡಿ, 1 ಚಮಚ ಪುಡಿ ಉಪ್ಪು ಮತ್ತು ಅರ್ಧ ಕಡಿ ನಿಂಬೆ ಹಣ್ಣಿನ ರಸ. ಇವುಗಳನ್ನು ಚೆನ್ನಾಗಿ ಕಲಸಿ ಮೇಲಿಂದ ಸ್ವಲ್ಪ ನೀರು ಹಾಕಿ ಸುಮಾರು ಇಡ್ಲಿ ಹಿಟ್ಟಿನ ಹದಕ್ಕೆ ಈ ಪೇಸ್ಟ್ನ ರೆಡಿ ಮಾಡ್ಕೋಬೇಕು. ಕೆಮಿಕಲ್ಸ್ ಬಳಸಿ ಆಗುವ ತೊಂದರೆ ಇಲ್ಲದೇ ನ್ಯಾಚುರಲ್ ಆಗಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೇ ಕ್ಲೀನ್ ಮಾಡ್ಕೊಳ್ಬೋದು. ಈಗ ಇದನ್ನು ತಾಮ್ರದ ಪಾತ್ರೆಯ ಮೇಲೆ ಹಚ್ಚಿ ಗಂಟೆಗಟ್ಟಲೆ ಬಿಡಬೇಕು ಅಂತೇನೂ ಇಲ್ಲ. ಅದೇ ಥರದಲ್ಲಿ ಪಾತ್ರೆನೂ ಕೂಡ ತಿಕ್ಕಿ ತೊಳಿಬೇಕು ಅಂತಲೂ ಇಲ್ಲ. ನೋಡಿ ಎಷ್ಟು ಸಲೀಸಾಗಿ ಕ್ಲೀನ್ ಆಗ್ತಾ ಇದೆ ಅಂತ. ಹಬ್ಬಗಳ ತರಾತುರಿಯಲ್ಲಿ ದೇವರ ಪೂಜಾ ಸಾಮಗ್ರಿಗಳನ್ನು ಅತಿ ಶೀಘ್ರದಲ್ಲಿ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಇದೊಂದು ಸುಲಭ ಉಪಾಯ. ನೀವೇ ನೋಡ್ತಾ ಇದ್ದೀರಲ್ಲ, ಕ್ಲೀನ್ ಆಗಿರೋದು ಮತ್ತು ಆಗದೇ ಇರುವಂತಹ ಜಾಗಗಳ ಡಿಫ್ರೆನ್ಸು ಹೇಗೆ ಕಾಣಿಸ್ತಾ ಇದೆ ಅಂತ. ಇವತ್ತೇ ಇದನ್ನು ಟ್ರೈ ಮಾಡಿ. ಇನ್ನೂ ಇದೇ ಥರ ಕಿಚನ್ ಟಿಪ್ಸ್ಗಾಗಿ ಸಬ್ಸ್ಕ್ರೈಬ್ ಆಗಿ.